ಚನ್ನರಾಯಪಟ್ಟಣ ಕಾಚಿನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಎಎಂ ಪ್ರಭಾಕರ್ ಹಾಗೂ ಉಪಾಧ್ಯಕ್ಷರಾಗಿ ಕೆಎಂ ಪ್ರಭಾಕರ್ ಆಯ್ಕೆಯಾಗಿದ್ದಾರೆ. ಚನ್ನರಾಯಪಟ್ಟಣ ತಾಲೂಕಿನ ದಂಡಿಗನಹಳ್ಳಿ ಹೋಬಳಿ ಕಾಚಿನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಡೆದು ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ನಿರ್ದೇಶಕ ಅಗ್ರಹಾರ ಕೊಪ್ಪಲು ಗ್ರಾಮದ ಪ್ರಭಾಕರ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಚಿನಹಳ್ಳಿ ಗ್ರಾಮದ ಪ್ರಭಾಕರ್ ಹೊರತುಪಡಿಸಿ ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ನೂತನ ಅಧ್ಯಕ್ಷರಾಗಿ ಎಎಂ ಪ್ರಭಾಕರ್, ನೂತನ ಉಪಾಧ್ಯಕ್ಷರಾಗಿ ಕೆಎಂ ಪ್ರಭಾಕರ್ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆಂದು ಚುನಾವಣಾಧಿಕಾರಿಗಳು ಘೋಷಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ಪ್ರಭಾಕರ್ ಮಾತನಾಡಿ, ಕಾಚಿನಹಳ್ಳಿ ಸೊಸೈಟಿಯ ಅಭಿವೃದ್ಧಿಗಾಗಿ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಚ್.ಡಿ. ರೇವಣ್ಣ ಹಾಗೂ ಎಂಎಲ್ಸಿ ಸೂರಜ್ ರೇವಣ್ಣ ಅವರ ಸಲಹೆ, ಸಹಕಾರ ಮತ್ತು ಮಾರ್ಗದರ್ಶನದಲ್ಲಿ ರೈತ ಪರವಾದ ಕೆಲಸ ಮಾಡುತ್ತೇನೆ. ಇನ್ನು ಕಾಚಿನಹಳ್ಳಿ ಸೊಸೈಟಿಯ ಎಲ್ಲ ನಿರ್ದೇಶಕರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸಹಕಾರ ಸಂಘದ ಏಳಿಗೆಗಾಗಿ ಶ್ರಮಿಸುತ್ತೇನೆ. ಇದು ನನ್ನ ಆಯ್ಕೆಗೆ ಸಹಕಾರ ನೀಡಿದ ಸಂಘದ ಎಲ್ಲ ನಿರ್ದೇಶಕರು ಮತ್ತು ಈ ವಿಭಾಗದ ಮುಖಂಡರು, ಸ್ನೇಹಿತರಿಗೆ ಆಭಾರಿಯಾಗಿದ್ದೇನೆ ಎಂದರು. ಎಲ್ಲರೂ ನಮ್ಮ ಅಭಿವೃದ್ಧಿಯಾಗಿ ಆಯ್ಕೆ ಮಾಡಿದ್ದಾರೆ. ಎಲ್ಲ ನಮ್ಮಗಳಿಗೂ ನನ್ನ ಧನ್ಯವಾದಗಳು. ಹಾಗೂ ನಮ್ಮ ಕೃಷಿ ಸಹಕಾರ ಸಂಘದ ಹಳ್ಳಿಗಳು ಏನು ಬರ್ತದೆ, ಎಲ್ಲ ಹಳ್ಳಿಗಳ ಜನರುಗಳು ನಮ್ಮನ್ನ ಇಡೀ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ 13-14 ಹಳ್ಳಿ ಬರ್ತಾರೆ, ಎಲ್ಲ ಸಹಕರಿಸಿದ್ದಾರೆ. ಹಿರಿಯ ಮುಖಂಡರಿಗೂ ನಮ್ಮ ಡಾಕ್ಟರ್ ಸುರೇಶ್ ಅವರಿಗೆ ಅಭಿನಂದಿಸ್ತಿದ್ದೀನಿ. ರೇವಣ್ಣ ಅವರಿಗೆ, ದೇವೇಗೌಡರಿಗೆ, ಸುರೇಶ್ ಅವರಿಗೆ, ನಮ್ಮ ದೀಪಕ್ ಅವರಿಗೆ, ಸುರೇಶಣ್ಣ, ಕುರ್ಸಮ್ಮಣ್ಣ ಅವರು, ಎಲ್ಲರಿಗೂ ಅಭಿನಂದನೆ ತಿಳಿಸುತ್ತೆ. 13ನೇ ತಾರೀಕು ಚುನಾವಣೆ ನಡೆದಂಥ 12ನೇ ಎಲ್ಲರೂ ಓಟ್ ಹಾಕಿ ಈ ನಮ್ಮ 12 ಆಯ್ಕೆ ಆಗಿರೋದ್ರಿಂದ ನಮ್ಮ 12 ಜನ ಧನ್ಯವಾದಗಳು. ಇದಕ್ಕೆಲ್ಲ ಕಾರಣಕರ್ತರಾದ ಮಾನ್ಯ ಎಚ್.ಡಿ. ರೇವಣ್ಣನವರು, ಸೂರಜ್ ರೇವಣ್ಣನವರ ಆಶೀರ್ವಾದದಿಂದ ಈ ಮಟ್ಟಕ್ಕೆ ನಾವು ಬೆಳೆದು ಈ ಮಟ್ಟಕ್ಕೆ ಅಧ್ಯಕ್ಷರು, ಉಪಾಧ್ಯಕ್ಷರು ಅನುಕೂಲವಾಗಿ ಆಯ್ಕೆಯಾಗಿರೋದ್ರಿಂದ ಅವರು ಕೂಡ ಧನ್ಯವಾದಗಳನ್ನು ಹೇಳ್ತಾ, ಮತ್ತು ನಮ್ಮ ದೀಪಣ್ಣವರು, ನವೀನ್ ಅವರು, ಪುನರ್ವಿಕ ನವೀನ್ ಅವರು, ಸುರೇಶಣ್ಣ ಅವರು, ಎಲ್ಲ ಮುಖಂಡರು ಕೂಡ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಕಾಚಿನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾವು ಸುಮಾರು 25 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ಈಗ ನಮ್ಮ ಸಂಘದಲ್ಲಿ 8 ಕೋಟಿ KCC ಬೆಳೆ ಸಾಲವನ್ನು ನೀಡಿದ್ದೇವೆ. ನಮ್ಮ ಸುರೇಶ್ ರೇವಣ್ಣ ಅವರ ಆಶೀರ್ವಾದದಿಂದ 5 ಕೋಟಿ KCC ಬೆಳೆ ಸಾಲ, 2.5 ಕೋಟಿ ಮಹಿಳಾ ಸ್ವಸಹಾಯ ಸಂಘಕ್ಕೆ ಸಾಲ ನೀಡಿದ್ದೇವೆ. ಯಾವುದೂ ಸಹ ಸುಸ್ತಿ ಇರುವುದಿಲ್ಲ, ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. 32 ಲಕ್ಷ ಲಾಭದಲ್ಲಿದೆ ನಮ್ಮ ಸಂಘ. ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ಬೇಕು, ಎಲ್ಲರೂ ಸಹಕಾರ ಕೊಡಬೇಕು. ಈ ನೂತನವಾಗಿ ಅಧ್ಯಕ್ಷ ಆಗಿರ್ತಕ್ಕಂಥ ಉಪಾಧ್ಯಕ್ಷ ಆಗಿರ್ತ ಪ್ರಭಾಕರು ಮತ್ತು ಪ್ರಭಾಕರು ಹಾಗೂ ನಿರ್ದೇಶಕರುಗಳು ಎಲ್ಲರೂ ಸೇರಿ ಸುಸೂತ್ರವಾಗಿ ನಡೆಸ್ಕೊಂಡು ಹೋಗ್ಬೇಕು, ಈ ಸಂಘವನ್ನು ಅಭಿವೃದ್ಧಿಪಡಿಸಬೇಕು ಅಂತ ಹೇಳಿ ಹೇಳ್ಕೊಳ್ತಾ ತಮ್ಮೆಲ್ಲರ ಆಶೀರ್ವಾದದಿಂದ ಚೆನ್ನಾಗಿ ನಡೀಲಿ ಅಂತ ಸ್ವಾಗತ.